ಹ್ಞೂ ಹಾಂ ಹಂಗೆ ಇನ್ನು ಚಳಿ ಕಮ್ಮಿ ಆಕೋ ಅಂತ ಬರ್ತೈತಿ. ಶಿವರಾತ್ರಿ ಹತ್ರ ಬಂತಲ್ಲ, ಯಪ್ಪ ಇಷ್ಟು ದಿನನಾರ ಏನು ಚಳಿ ಅಪ್ಪ ಯಪ್ಪ, ಮೈಯೆಲ್ಲ ಬಿರುಕು ಬಿರುಕು ಬಿಟ್ಟಂಗೆ ಆಗ್ಬಿಟ್ಟಿದ್ದು ನೋಡು. ಯಪ್ಪ ದೇವ್ರೇ, ನಮ್ಮ ಲಲಿತಾವನ್ನು ಮನೆ ತಾಲೆ ಹೋಗೇ ಇಲ್ಲ ನೋಡಿ ನಾನು. ಎಷ್ಟು ದಿನ ಆತು. ಹೋಗಾರ ಬರ್ಬೇಕು ಇವತ್ತು ಸಂಜೆ ಕಡೆಗೆ, ಹೋಗಾರ ಬರ್ತೀನಿ. ಯಾಕೆ ನೋಡಂಗೆ ಆಗ್ಬಿಟ್ಟೈತೆ ನಮ್ಮ ಲಲಿತಾವನ್ನ ಹೆಂಗೆ ಅದಾಳ ಏನು ಅಂತಂದು ಕೇಳ್ಕೊಂಬಂದ್ರೆ ಆತು. ಹೌದು ಅಂದಂಗೆ ಇವ್ರು ಯಾರ್ದು ಮನ್ಯಾಗ ಪತ್ತೆನೇ ಇಲ್ಲಲ್ಲ ಅವಾಜ್. ಏ ರಾಧವಾ, ರಾಧವಾ. ಹಾಂ ರೀ ಅತ್ತೆರ ಬಂದೆ. ಮೊದಲು ಇವತ್ತು ಹೆಂಗೆ ಅದಾರ ಅಂತಂದು ಕೇಳಿ ಆಮೇಲೆ ಕೆಲಸ ಹೇಳ್ತೀನಿ ಅವರಿಗೆ. ಇಲ್ಲಾಂದ್ರೆ ನಾಟಕ ಮಾಡ್ತಾರೆ, ನಾಟಕ ಅದು ನನ್ನ ಮುಂದೆ. ಅತ್ತೆರ ಕರೆದ್ರೇನ್ರಿ? ಕರದೆ. ಹೆಂಗ ಇವತ್ತು ಆರಾಮದಿಯಾ ಏನು? ಇವತ್ತು ಏನಾರು ಆಗೈತ ನಿನಗೆ? ಯಾಕ್ರಿ ಅತ್ತೆರ ಹಂಗಂತೀರಿ? ಅಲ್ಲ ಮೊನ್ನೆ ಹೊಟ್ಟೆ ನೋವು ಆಗ್ತೈತಿ, ವಾಂತಿ ಬೇದಿ ನಿಲ್ಲವಲ್ದು, ಅಷ್ಟು ಆರಾಮಿಲ್ಲದಂಗೆ ಆಗ್ಬಿಟ್ಟೈತ್ರಿ ಅತ್ತೆರ ಅಂತ ಅಂದು. ಆದ್ರೆ ನಾನಂತೂ ಒಂದ್ಸಲನೂ ನೋಡಿಲ್ಲ ನೋಡು. ನೀವು 3 ಜನ ವಾಂತಿ ಮಾಡಿದ್ದು ನೋಡಲಿಲ್ಲ, ಆಮೇಲೆ ಚರಿಗೆ ತೊಗೊಂಡು ಪಾಯ್ಕಾನಿಗೆ ಹೋಗಿದ್ದು ನೋಡಲಿಲ್ಲ. ಆದರೆ ನೀವು ಮಾತ್ರ ವಾಂತಿ ಆಗೈತಿ ಚರಿಗೆ ತೊಗೊಂಡು ಹತ್ತೈತಿ ಅಂತ ಹೇಳಿದ್ರಪ್ಪ. ನನಗಂತೂ ಒಂದು ಅರ್ಥನ ಆಗಲಿಲ್ಲ ಬಿಡವತ್ತು. ಅಯ್ಯೋ ಅತ್ತೆರ ರಾತ್ರಿ ಇಡೀ ಹಂಗಾಗ್ಬಿಟ್ಟಿತ್ರಿ, ಮುಂಜಾನೆನೂ ಹಂಗಾಗ್ಬಿಟ್ಟಿತ್ರಿ. ನೀವು ಬರೋಷ್ಟಿಗೆ ಹೊಟ್ಟೆಂದೆಲ್ಲ ಖಾಲಿನೇ ಆಗೋಗ್ಬಿಟ್ಟಿತ್ತಲ್ರಿ. ಹಾಗಾಗಿ ನೀವಿದ್ದಾಗ ಹೋಗಿಲ್ಲಾಗಿದ್ದೀರಿ ನಾವು. ದಿನ ಮಧ್ಯರಾತ್ರಿ ಅಂತ ಇಲ್ಲ ಅಂದ್ರೆ ಒಂದು 4 ಸಲನಾರ ಎದ್ದೇ ಇರ್ತೀನಿ ನಾನು. ಒಂದು ಸ್ವಲ್ಪ ಅವಾಜ್ ಆದರೆ ಸಾಕು ತಡಗ್ಗನ ಎಚ್ಚರ ಆಗ್ಬಿಡ್ತೈತೆ ನನಗೆ. ನೀವು 3 ಜನ ರಾತ್ರಿ ವಾಂತಿ ಮಾಡ್ಕೊಂಡಿದ್ರೆ ಹಂಗೇನಾದ್ರು ಚರಿಗೆ ತೊಗೊಂಡು ಒಂದೇ ಸಮಯನ ಪಾಯ್ಕಾನಿಗೆ ಮನೆಗೆ ಏನಾದ್ರು ಹೋಗಿದ್ದಿದ್ರೆ ನನಗೆ ಎಚ್ಚರ ಹಾಕಿತ್ತು. ನನಗೇನು ಗೊತ್ತಾಗ್ಲಾರ್ದಂಗೆ ಅದು ಹೆಂಗೆ ನೀವು ವಾಂತಿ ಮಾಡ್ತೀರಿ? ಅದು 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 ನಿಜ ರೀ ಅತ್ತರ. ನಮಗೆ ವಾಂತಿ ಬೀದಿ ಎರಡೂ ಹತ್ತಿತ್ರಿ ಅತ್ತರ. ನೀವು ನಂಬಂಗೆ ಇಲ್ಲ ಅಂತೀರಲ್ರಿ ಅತ್ತರ ನಮ್ಮ ಮಾತನ್ನು. ನಿನ್ನ ಮಾತನ್ನು ಭಾಳ ನಂಬಬೇಕು ಬಿಡವ. ಪಾಪ ನಿನಗೆ ಸುಳ್ಳ ಹೇಳಕ್ಕೆ ಬರಂಗಿಲ್ಲಲ್ಲ. ಅಂದಂಗೆ ನಿನ್ನ ಮಕ್ಳು ಏನು ಮಾಡಾಕೊಂತಾರೆ ಇಬ್ಬರು? ಅತ್ತರ ಅವರಿಬ್ಬರು ಕಾಲೇಜ್ಗೆ ಹೊಂಟಾರಿ, ಅದಕ್ಕೆ ರೆಡಿ ಆಗಕೊಂತಾರ. ಕಾಲೇಜ್ಗೆ ಹೊಂಟಾರನ? ನೀನೇನು ಮಾಡಾಕೊಂತೀರಿ? ಅದು ಅತ್ತರ ಇವತ್ತು ಮನ್ಯಾಗ ಭಾಳ ಕೆಲಸ ಅದಾವ್ರಿ. ಏನವ್ವ ಅಂಥದ್ದು ಭಾಳ ಕೆಲಸ? ಅದು ಅತ್ತರ ಬಾಂಡೆ ತಿಕ್ಬೇಕು ರೀ, ಬಟ್ಟೆ ಅಂತೂ ಬಟ್ಟೆ ಭಾಳ ಅದಾವ್ರಿ. ಆರಾಮಿಲ್ಲದಕ್ಕೆ 2-3 ದಿನ ಆತು ಬಟ್ಟೆನೂ ಹೋಗ್ದಿಲ್ಲಲ್ರಿ. ಅದಕ್ಕೆ ಬಟ್ಟೆ ಒಂದು ರಾಶಿ ಅದಾವು. ಇನ್ನೇನು ನೀರು ಬಿಡ್ತಾನೆ ನಾವು, ನೀರು ಬಿಟ್ಟ ಮೇಲೆ ಒಗದು ಹಾಕ್ಬೇಕು ನೋಡ್ರಿ ಅತ್ತರ. ಇವತ್ತು ಮನ್ಯಾಗ ಕೆಲಸ ಭಾಳ ಅಂದ್ರೆ ಭಾಳ ಅದಾವ್ರಿ. ಇಪ್ಪ ಎದಕ್ಕೆ ರೀ ಅತ್ತರ ಕೇಳಾಕಂತೀರಲ್ಲ? ನೀನಿಬ್ಬರು ಮಕ್ಕಳನ್ನ ಕರೀಲಿ ಒಂದು ತಟಗ. ಅಯ್ಯ ಅತ್ತರ ಅವ್ರಿಗೆ ಕಾಲೇಜ್ ಹೋಗಕ್ಕೆ ಹೊತ್ತಾಕೈತ್ರಿ. ಕರಿ ಏನಾಕೈತಿ ಒಂದು ದಿನಕ್ಕೆ? ಕರಿ ಇಲ್ಲಿ ಮೊದಲು ನೀನು. ಏ ಗಿರಿಜವ್ವ, ಪವನ ಬರೀಲಿ, ಅಮ್ಮ ಕರೆಯ ಕುಂತಾರ ನೋಡು. ಹಾ ಬಿ ಅಮ್ಮ ಬಂದ್ವಿ. ಏನು ಬಿ ಅಮ್ಮ ಕರೆದಿಲ್ಲ, ಲಘುನ ಹೇಳಿ ನಾ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೊತ್ತಾಕೈತಿ. ಇವತ್ತು ಅದಲ್ದ ಭಾಳ ಇಂಪಾರ್ಟೆಂಟ್ ಕ್ಲಾಸಸ್ ಎಲ್ಲ ಅದಾವ ಇವತ್ತು. ಬಿ ಹೇಳ್ಬಿ. ಇವತ್ತು ನೀವಿಬ್ರು ಕಾಲೇಜ್ಗೆ ಹೋಗೋದು ಬೇಡ, ಮನ್ಯಾಗ ಇರ್ರಿ. ಯಮ್ಮ ಯಾಕೆ ಬಿ ದಿನ ನೀನ ಕಾಲೇಜ್ಗೆ ಕಾಲೇಜ್ಗೆ ಹೋಗಂಗಿಲ್ಲ ಏನಿಲ್ಲ, ಮನ್ಯಾಗ ಬಿದ್ದಿರ್ತಿರಲ್ಲ ಅಂತ ಒದರಾಡ್ತಿದ್ದಿ ಬಿ. ಇವತ್ತು ನಾವು ಕಾಲೇಜ್ಗೆ ಹೊಂಟಿವಿ, ಕಾಲೇಜ್ಗೆ ಹೋಗೋದು ಬ್ಯಾಡ ಅಂತ ಅನ್ನಕೊಂತೀವಿ. ಹೂನಪ್ಪ ಸುಂದ್ರ, ನೀವು ದಿನ ಮನ್ಯಾಗ ಇರ್ತಿದ್ರಲ್ಲ ಅದಕ್ಕೆ ಕಾಲೇಜ್ಗೆ ಹೋಗಂತಿದ್ದೆ. ಆದರೆ ಇವತ್ತು ಒಂದು ಮುಖ್ಯವಾದ ಕೆಲಸ ಐತಿ, ಅದಕ್ಕೆ ನೀವೆಲ್ಲರೂ ಇವತ್ತು ಮನ್ಯಾಗ ಇರ್ರಿ. ಯಾಕೆ ಬಿ ಅಮ್ಮ, ಇವತ್ತು ಯಾರ್ದಾರ ಮನ್ಯಾಗ ಊಟ ತರಕುಂತಾನ ಅಪ್ಪ? ತರಾಕುಂತಾನ ನಿಮ್ಮಪ್ಪ. ಅಂಬಾನಿ ಮನೆ ಹೊಂಟಾನ, ಅಂಬಾನಿ ಮನ್ಯಾಗ ಅಡಿಗೆಲ್ಲ ಹಂಗೈತಂತ, ಕಳ್ಸಾಕುಂತಾನಂತ ಅಂಬಾನಿ. ನಿನಗೆ ತಿನ್ನಾಕಂತಂದ ತರಾಕುಂತಾನ ನಿಮ್ಮಪ್ಪ, ಕುತ್ಕೊಂಡು ತಿನ್ನಂತೆ ಅಂತ. ಯಾಕೆ ಬೇಮ್ಮ ಹಂಗಂತಿದಿ? ಮತ್ತು ಮನ್ಯಾಗಿರಂತ ಎದಕ್ಕೆ ಅನ್ನಕುಂತಿದಿ? ಹೊಲ್ದಾಗ ಕಳೆ ಭಾಳ ಬಂದೈತಿ, ಕಳೆ ತೆಗಿಯಾರ ಯಾರೂ ಬಂದಿಲ್ಲ ಆಳು. ಅದು ಹೊಲ್ದ ಆಳು ಬಂದ್ರೂ ಆಳು ಕೊಡೋಕೆ ರೊಕ್ಕನೂ ಇಲ್ಲ ನಮ್ಮ ತಾಲೆ. ಅದಕ್ಕೆ ಬಡ ಎಲ್ಲರೂ ಹೋಗಿ ಬುತ್ತಿ ಕಟ್ಕೊಂಡು ಹೋಗಿ ಬಡ ಕಳೆ ಎಲ್ಲ ತೆಗೆದು ಮಧ್ಯಾಹ್ನಲ್ಲೇ ಉಂಡು ಸಂಜೆ ಕಡೆಗೆ ಬಂದ್ರಾತು. ಲಘುನ ಬಟ್ಟೆ ಎಲ್ಲ ಬಿಚ್ಚಿರಿ, ಹೊಲಕ್ಕೆ ಹೋಗನ್ರಿ. ಏರಾದವ ಲಘುನ ಬುತ್ತಿ ಕಟ್ ನಡಿ, ಹೊತ್ತಾಕತಿ. ಅತ್ತಿಯಾರ ಬಟ್ಟೆ ಭಾಳ ಅದಾವ್ರಿ ಅತ್ಯಾರ. ಇವತ್ತು ಏನಾರು ಬಟ್ಟೆ ಒಗಿಲಿಲ್ಲ ಅಂದ್ರೆ ನಾಳೆ ಹಾಕೋನಾಗ ಬಟ್ಟೆನೇ ಇಲ್ರಿ ಅತ್ಯಾರ. ನಿನಗೆ ಬಟ್ಟೆ ಒಗಿಬೇಡ ಅಂತ ಯಾರಂದಾರ? ಬಟ್ಟೆ ಒಗಿಯಂತೇನು ತಗೋ. ಅಯ್ಯ ಅತ್ಯಾರ ಇನ್ನೂ ನೀರು ಬಂದಿಲ್ರಿ, ನೀರು ಬರೋದ 11-12 ಗಂಟೆ ಆಕೈತಿ. ನೀರು ಬಂದಮೇಲೆ ಬಟ್ಟೆ ಎಲ್ಲ ಒಗೆದು ಮುಗಿಸೋಷ್ಟಿಗೆ 3-4 ಗಂಟೆ ಆಕೈತ್ರಿ ಅತ್ಯಾರ. ಅವಾಗ ಹೊಲಕ್ಕೆ ಹೋಗಿ ಏನು ಮಾಡೋದು ನೀವೇ ಹೇಳ್ರಿ? ಅಯ್ಯ ನನ್ನ ಮುದ್ದಿನ ಸಸಿಯ, ನನಗೆ ಗೊತ್ತೈತೆ ನೀರು 11-12 ಗಂಟೆಗೆ ಬರ್ತಾವಂತಂದು. ಬಡ ಬಟ್ಟೆ ಒಗೆಯವು ಏನದಾವ ನೋಡು, ಅವು ಒಗೆಯೋ ಬಟ್ಟೆನ ಅಷ್ಟು 1 ಗಂಟೆ ಕಟ್ಟು ಬುತ್ತಿ ಕಟ್ಕೋ. ಅಲ್ಲೇ ಹೊಲಕ್ಕೆ ಹೋಗನ್ರಿ. ಅಲ್ಲೇ ಹೆಂಗೆ ನನ್ನ ಮಗ ಪಂಪ್ ಸೆಟ್ ಚಾಲೂ ಮಾಡ್ತಾನಲ್ಲ, ಬಡ ಬಟ್ಟೆ ಒಗೆದು ಬರಂತೆ ಅಂತ ಕಳೆ ತೆಗೆದ್ರಾತು. ಅಲ್ಲೇ ನಡಿ, ಬಡ ನೀ ಒಗೆಯಂತಿ ಅಂತ ಆಕಿ ನಿನ್ನ ಮಗಳು ಹಿಂದಾಕ್ತಾಳ. ಅಲ್ಲೇ ಒಣ ಹಾಕಿ ಬಡ ಕಳೆ ಎಲ್ಲ ತೆಗೆದು ಬರಾಕ್ ಬರ್ತೈತೆ ನಡಿ.
ಯಮ್ಮ ನಂಗೆ ಕಾಲೇಜ್ನಾಗ ಇವತ್ತು ಭಾಳ ಇಂಪಾರ್ಟೆಂಟ್ ಕ್ಲಾಸ್ ಐತಿ ಬೇ. ನನಗೆ ಇವತ್ತು ಕ್ಲಾಸ್ ಬಿಡಾಕ ಆಗಂಗಿಲ್ಲ. ಇವತ್ತೇನಾರ ನೀವು 3 ಜನ ನಾಟಕ ಮಾಡಲಾರ್ದ, ಎಕ್ಸ್ಟ್ರಾ ಖ್ಯಾತಿ ತಗಲಾರ್ದ, ಸುಮ್ಮನೆ ಸರಳ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬಂದ್ರಿ, ನಾಳೆಯಿಂದ ಮನ್ಯಾಗ ಊಟ ಇಲ್ಲ ಅಂದ್ರೆ ನಾಳೆಯಿಂದ ಮನ್ಯಾಗ ಅಡುಗೆನೂ ಇಲ್ಲ, ಊಟನೂ ಇಲ್ಲ ನೋಡು. ಉಪವಾಸ ಬಿದ್ದಿರ್ಬೇಕು. ಕೈಯಾಗ 1 ರೂಪಾಯಿ ಇಲ್ಲ, ಮನ್ಯಾಗ ಸಂತಿ ಯಾವುದೂ ಮುಟ್ಟ ಕೊಡಂಗಿಲ್ಲ. ಎಲ್ಲನೂ ನಂದು ಇದೇನು ಟ್ರಂಕ್ ಐತಲ್ಲ, ಟ್ರಂಕ್ನಾಗ ಹಾಕಿ ಕೀಲಿ ಹಾಕಿಡ್ತೀನಿ. ಹಂಗೆ ಮಾಡ್ತೀನಿ. ನಿಮಗೆ ಏನು ಮಾಡ್ತೀರಿ ಈಗ? ನಿಮಗೆಲ್ರಿಗೂ ಗೊತ್ತಿದ್ದೈತಿ ಈ ಮನ್ಯಾಗ ನಾನು ಹೇಳಿದ್ದ ನಡಿಬೇಕಂತಂದು. ಬಡ ಬಡ ಹೋಗ್ರಿ, ಬುತ್ತಿ ಕಟ್ಕೋರಿ. ಅವು ಏನು ಮೇಲ್ಗೆ ಬಟ್ಟೆ ಒಗೆಯವದವಲ್ಲ ಅವನ್ನೆಲ್ಲ ಒಂದು ಗಂಟೆ ಕಟ್ಕೋರಿ. ನಡ್ರಿ, ನಾ ಹೊರಗಡೆ ಕುತ್ಕೊಂಡಿರ್ತೀನಿ. 10 ನಿಮಿಷದಾಗ ಬಡ ಬಡ ಬುತ್ತಿ ಗಿಟ್ಟಿ ಕಟ್ಕೊಂಡು, ಬಟ್ಟೆ ಗಿಟ್ಟಿ ಕಟ್ಕೊಂಡು ಹೊರಗೆ ಬಂದ್ರಿ ಸರಿ. ಇವತ್ತು ಇಲ್ಲ ಅಂದ್ರೆ ಬುತ್ತಿನೂ ಇಲ್ಲ, ಏನಿಲ್ಲ. ಇಡೀ ದಿನ ಹಗಲೆಲ್ಲ ಉಪವಾಸ ಕಳೆ ತೆಗಿಬೇಕಾಕೈತಿ ಹೊಲದಾಗ. ನೆನಪಿರ್ಲಿ ನಿಮ್ಗೆ. ಮತ್ತೇನಾರ ನಾಟಕ ಮಾಡ್ಬೋದು, ಇವತ್ತು ಹೊಲಕ್ಕೆ ಹೋಗದೆ ಇರಂಗೆ ಏನಾರು ಪ್ಲ್ಯಾನ್ ಮಾಡ್ಬೋದು ಅಂತಂದು ಏನಾರು ತಲೆಯಾಗ ಓಡಿಸಿದ್ರಿ, ಯಾ ಪ್ಲ್ಯಾನು ವರ್ಕೌಟ್ ಆಗಂಗಿಲ್ಲ. ಇವತ್ತು ಸೀದಾ ಹೊಲಕ್ಕೆ ನಡೀತಿರ್ಬೇಕು. ಹಂಗೆ ಏನ ಅರ್ಥ ಆತಿಲ್ಲ 3 ಜನಕ್ಕೆ? ಬಾಯಿ ತಕೊಂಡು ನಿಂತ್ಕೊಂಡಿದ್ದು ಸಾಕು. ಹೋಗಿ ಲಗು ಲಗನ ಬುತ್ತಿ ಕಟ್ರಿ. ಆಗ ಇನ್ನೂ ಇಲ್ಲೇ ನಿಂತ ನೋಡ, ಹೋಗ್ರಿ ಅಂತಂದ್ರೆ ಹೋಗ್ರಿ. ಮೊನ್ನೆ ಹೊಲಕ್ಕೆ ಹೋಗಿ ಕಳೆ ತಗೊಂಬರಂಬರ್ರಿ ವಾ ಒಂದಿನ ಅಂತ ಹೇಳಿದ್ರೆ ನಾಟಕ ಮಾಡ್ಯಾರ. ನಾಟಕ ಹೊಟ್ಟೆ ನೋವಿಂದ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಾರ ಇವ್ರು. ತಿಳಿಸಿ ಹೇಳಿದ್ರೆ ಅರ್ಥನ ಆಗಂಗಿಲ್ಲ ಇವು ಮೊಬ್ಬು ತಲೆಗೆ. ಏನಿದ್ರು ಈ ಮಾಡೋನ್ ಸ್ಟೈಲಲ್ಲಿನೇ ಹೇಳ್ಬೇಕು. ಯವ್ವ ಒಂದು ತಟ್ಟಿಗೆ ಹೊರಗಡೆ ಕುತ್ಕೋತೀನಿ. ಅವಾಗ ಗಾಳಿಗೆ ಆರಾಮ್ ಅನಿಸ್ತೈತಿ. ಬರೋಷ್ಟಿಗೆ ಹೊರಗಡೆ ಒಂದು ತಟ್ಟಕ್ಕೆ ಕುತ್ಕೋತೀನಿ. ಲಗು ಲಗುನ ಬರಲಿಲ್ಲ ಅಂದ್ರೆ ನಾನು ಮುಂದೆ ನಿಂತ್ಕೊಂಡು ಬುತ್ತಿ ಕಟ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಇವನ್ನ. ಕರ್ಮ ಒಂದೀಟು ಮನೆಯನ್ನು ಜವಾಬ್ದಾರಿ ಅನ್ನೋದೇ ಇಲ್ಲ ಇವಕ್ಕೆ ಮನಿದು. ಲಕ್ಷ್ಮಿ, ಲಕ್ಷ್ಮಿ, ಏನ್ರಿ ಏನಾತ? ಏನು 3 ಜನ ಬಂದಿರಲ್ಲ, ಎದಕ್ಕೆ ಏನು ಸಮಾಚಾರ? ಅದು ನನ್ನ ತಲೆ ಬಂದುಬಿಟ್ಟಿರಿ. ಏನಿಲ್ಲ, ಒಂದು 2,000 ರೂಪಾಯಿ ಇದ್ರು ಕೊಡು ಲಕ್ಷ್ಮಿ. ಒಂದು ಸ್ವಲ್ಪ ಬೇಕಿತ್ತು ನಂಗೆ ಅರ್ಜೆಂಟ್. ಏನ್ರಿ ಏನಂದ್ರಿ ನೀವು? 2,000 ರೂಪಾಯಿ ಕೊಡ್ಲೇ, ನನ್ಗೊಂದು ಸ್ವಲ್ಪ ಬೇಕಾಗೈತಿ, ಕೆಲಸ ಐತಿ. 2,000 ರೂಪಾಯಿನಾ? 2 ರೂಪಾಯಿ ಇಲ್ಲ ರೀ ನನ್ನ ತಲೆ. ಎಲ್ಲಿಂದ ಕೊಡ್ಲಿ ನಿಮ್ಗೆ 2,000 ರೂಪಾಯಿನ? ಅಲ್ಲಲ್ಲೇ ನಿನಗೇನಾರು ತಲೆಗಿಲಿ ಕೆಟ್ಟೈತಾನೆ ಏನು? ಯಾಕೆ ನಿಂತಲ್ಲಿ 2,000 ರೂಪಾಯಿ ಇಲ್ಲನ? ನೋಡು ಲಕ್ಷ್ಮಿ, ಕಾಡ್ಸ್ಕೊಂತ ಕೂತ್ಕೋಬೇಡ. ನಮ್ದು ಅರ್ಜೆಂಟ್ ಕೆಲಸ ಐತಿ. 2,000 ರೂಪಾಯಿ ಕೊಡಿಲಿ, ನನ್ನ ಕೆಲಸ ಐತಿ, ಲಗುನ ಕೊಡು. ಅಯ್ಯ ನಿಮ್ದೊಳೆ ಅತಿ ಅಂತ ಬಿಡ್ರಿ. ನನ್ನ ತಲೆ ರೊಕ್ಕ ಇಲ್ಲ ಅಂತ ಹೇಳಕೊಂತೀನಿ, ಮತ್ತೆ 2,000 ರೂಪಾಯಿ ಕೊಡು ಅಂತ ಅನ್ನಕೊಂತೀರಲ್ಲ. ನನ್ನ ತಲೆ 1 ರೂಪಾಯಿನೂ ಇಲ್ಲ ರೀ. 2,000 ರೂಪಾಯಿ ಎಲ್ಲಿಂದ ಕೊಡ್ಲಿ? ನಾನೇನು ದುಡಿಯಾಕೆ ಹೋಗ್ತೀನಿ ನಿಮ್ಗೆ 2,000 ರೂಪಾಯಿ ಕೊಡಾಕ? ನೀನು ದುಡಿಯಾಕೆ ಹೋಗಂಗಿಲ್ಲ, ಆದ್ರೆ ದುಡ್ದವ್ರೆಲ್ಲರೂ ರೊಕ್ಕನ ನಿನ್ನ ಕೈಯಾಗ ಕೊಡ್ತಾರಿಲ್ಲ. ಮತ್ತೆ ಕೊಡು, ಅದ್ರಾಗ 2,000 ರೂಪಾಯಿ ನಿಂಗೆ ಬೇಕಾದ್ರೆ ವಾಪಸ್ ಕೊಡ್ತೀನಂತ. ನಮ್ದು ಹೊಲದಾಗ ತರಕಾರಿದು ರೊಕ್ಕ ಬರ್ತೈತಲ್ಲ ಅವಾಗ. ಈಗ ಕೊಡು, ಈಗ 2,000 ರೂಪಾಯಿ ಕಾಡ್ಸಕ್ಕೆ ಹೋಗ್ಬೇಡ ಲಕ್ಷ್ಮಿ. ಲಗುನ ಬೇಕಾಗಿತ್ತು, ನಮ್ಗೆ ಅರ್ಜೆಂಟ್ ಏನೇನು ಕೆಲಸ ಐತಿ. ಕೊಡು 2,000 ರೂಪಾಯಿ. ರೀ ನನ್ನ ತಲೆ ರೊಕ್ಕ ಇಲ್ರಿ. ಈಗ ರೊಕ್ಕ ಅಷ್ಟಕ್ಕೂ ಯಾರು ಕೊಟ್ಟಾರ ಹೇಳ್ರಿ ನನ್ನ ಕೈಯಾಗ ರೊಕ್ಕನಾರ? ಹೊಲ್ದಾಗ ಪೀಕ್ ಬಂದಿಲ್ಲ, ನೀವು ಕೊಟ್ಟಿಲ್ಲ. ಇನ್ನು ರಾಜು ಅಂತ ಒಂದು 4-5 ತಿಂಗಳ ರೊಕ್ಕನ ಕೊಡಲ್ಲ ಅಂತ ಹೇಳ್ಬಿಟ್ಟಾನ. ಮತ್ತು ನನ್ನ ತಲೆ ರೊಕ್ಕನಾರ ಎಲ್ಲಿಂದ ಬರ್ಬೇಕು ಹೇಳ್ರಿ? ಕೃಷ್ಣ, ಅವತ್ತು ಮನೆಗೆ ಸಾಮಾನ್ಯ ಸಂತಿ ಎಲ್ಲ ತೊಗೊಂಬಂದು 5,000 ರೂಪಾಯಿ ಕೊಟ್ಟಿದ್ದಿಲ್ಲ ನಿನ್ನ ಕೈಯಾಗ, ಅದ್ರಾಗ 2,000 ರೂಪಾಯಿ ಕೊಡಿಲ್ಲ ಲಗುನ. ರೀ ಕೃಷ್ಣ, 5,000 ರೂಪಾಯಿ ಕೊಟ್ಟರೆ ಎಲ್ಲ ಬರೀ ಮನೆ ಖರ್ಚಿಗೆ ಆಗೈತೆ. ಅವತ್ತ ಹೇಳಿಲ್ಲ ನಾನು ನಿಮಗೆ, ಮನೆ ಖರ್ಚಿಗೆ ಅದಕ್ಕಿದಕ್ಕಂತ ಎಲ್ಲ ಖಾಲಿ ಆಗೈತೆ ಅಂತಂದು. ಮತ್ತೆ ಕೊಡು ಅಂತೀರಲ್ರಿ. ಮನೆ ನಡೆಸೋದೇನು ಅಷ್ಟು ಸುಲಭ ಅಂತ ಮಾಡಿರನ ನೀವು? ಮನ್ಯಾಗ ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಎಲ್ಲಾನು ಪ್ರತಿಯೊಂದನ್ನು ಹೊರಗಡೆಯಿಂದನೇ ತರ್ಬೇಕು ನಾವು. ಮತ್ತು ನೀವು ನೋಡಿದ್ರೆ ಅದರಿಂದ ಕೊಡು ಅನ್ನೋಂತಿರಲ್ಲ. ಅದರಿಂದ ರೊಕ್ಕ ಎಲ್ಲ ಖಾಲಿ ಆಗವು. ಲಕ್ಷ್ಮಿ, ಕಾಡ್ಸಕ್ಕೂ ಬೇಡ ನೀನು. ಆ 5,000 ರೂಪಾಯಿ ಹೆಂಗೆ ಖರ್ಚಾಗ್ತದೆ? ಹಂಗಂದ್ರೆ ಲೆಕ್ಕ ಹೇಳಿಲಿ. 5,000 ರೂಪಾಯಿ ಅದು ಹೆಂಗೆ ಖರ್ಚಾಗೈತೆ ಅನ್ನೋದು ನಂಗೆ ಲೆಕ್ಕ ಬೇಕಾಗೈತಿ. ಲೆಕ್ಕ ಹೇಳ ರೀ. ಖರ್ಚಾಗಿದ್ದು ಪ್ರತಿಯೊಂದನ್ನು ನಿಮ್ಗೆ ಲೆಕ್ಕ ಹಚ್ಕೊಂಡು ಕೂತ್ಕೋಬೇಕನ? ನಾನು ಒಂದು ಹಾಲಿನ ಪ್ಯಾಕೆಟ್ ತಂದಿದ್ದಕ್ಕೆ ಲೆಕ್ಕ ಹಚ್ಬೇಕನ? ಈ ಕಡೆ ಕಿರಾಣಿ ಅಂಗಡಿ ಒಂದ್ಸಲ ಹೋದ್ರಂದ್ರೆ 1,000 ರೂಪಾಯಿ ಖಾಲಿ. ಇತ್ತಾಗ ಹಾಲು ತರಕ್ಕೆ ಹೋದಂದ್ರೆ 100 ರೂಪಾಯಿ ಖಾಲಿ. ಹಿಂಗೆ ಪ್ರತಿಯೊಂದಕ್ಕೂ ರೊಕ್ಕ ಖರ್ಚಾಗದ ಮನ್ಯಾಗ. ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಒಬ್ರ ಇಬ್ಬರ ಮನ್ಯಾಗ ಒಂದು 8-10 ಜನ ಅದೀವಿ. ಮತ್ತೆ ಎಲ್ಲದಕ್ಕೂ ರೊಕ್ಕ ಖರ್ಚಾಕೈತ್ರಿ. ನೀವು ಎಲ್ಲದಕ್ಕೂ ಲೆಕ್ಕ ಕೇಳಿದ್ರೆ ನಾನೇನು ಮಾಡಲಿ? ನಾನೇನು ಮಾಡಲಿ ಅಂದ್ರೆ ಮನಿ ನಡೆಸ್ತೀನಿ ಅಂತಂದು ಹೇಳೋದಕ್ಕೆ ನೀ ಮನಿ ಚಂದನದಂಗೆ ನಡ್ಸ್ಕೊಂಡು ಹೋಗಿ ಅಂತಂದು ಎಲ್ಲರೂ ರೊಕ್ಕ ತಂದು ನಿನ್ನ ಕೈಯಾಗ ಕೊಡಾಕುಂತಿದ್ದು. ಈಗ ನೀನು ಯಾವುದು ಕೇಳಿದ್ರು ರೊಕ್ಕಿಲ್ಲ ಅಂತಿದ್ದಿ. ಒಂದು ಹೊರಗಡೆ ಹೋಗ್ಬೇಕಂದ್ರೂ ರೊಕ್ಕ ಕೇಳಿದ್ರೆ ರೊಕ್ಕ ಕೊಡಂಗಿಲ್ಲ. ಎದಕ್ಕೂ 1 ರೂಪಾಯಿ ಕೊಡಂಗಿಲ್ಲ ನೀನು. ಮತ್ತೆ ಏನು ಮಾಡ್ಬೇಕು ನಾವು? ಬರೋ ರೊಕ್ಕ ಎಲ್ಲ ನಿನ್ನ ಕೈಯಾಗ ಕೊಟ್ಟಿರ್ತೀವಿ. ಮತ್ತು ನಮ್ಮ ಖರ್ಚಿಗೆ ಏನು ಮಾಡಬೇಕು? ನಿಮ್ಮ ಖರ್ಚಿಗೆ ಏನು ಮಾಡ್ಬೇಕಂದ್ರೆ ನಿಮ್ಮ ಖರ್ಚಿಗೆ ಏನಾರು ಬೇಕಾದ್ರೆ ಅಲ್ಲೇ ನಿಮ್ಮ ಮಕ್ಕಳು ಅದಾರಲ್ಲ ಹಿಂದೆ ಇಬ್ಬರು ಕೇಳ್ರಿ, ಅವರಿಗೆ ಕೊಡ್ತಾರೆ. ಅದನ್ನು ಬಿಟ್ಟಿಲ್ಲ ಅಂತ ಅಲ್ಲಿ ಕೇಳಾಕೆ ಬಂದಾರ. ಯಾವಾಗೂ ಕೊಟ್ಟಿದ್ದ ರೊಕ್ಕನ ಇವಾಗ ಕೇಳಾಕೊಂತಾರೆ. ಮತ್ತೆ ಲೆಕ್ಕ ಕೇಳ್ತಾರೆ. ಲೆಕ್ಕ ಬೇರೆ ಹೇಳ್ಬೇಕು ಇವರಿಗೆ. ಪ್ರತಿಯೊಂದನ್ನು ಬರೆದಿಟ್ಕೊಂಡು ಇದಕ್ಕಿಷ್ಟ ಆತು ಅಂತಂದು.